ಹಾಯ್ ಎವ್ರಿವನ್, ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ. ನಾ ನಿನಗೆ ನೀ ಹೆನಗೆ ಕಥೆಯ ಮುಂದುವರಿದ ಭಾಗ. ಅದಕ್ಕೂ ಮೊದಲು ನನ್ನ ಕಥೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನೆಲ್ಗೆ ಹೊಸಬರಿದ್ದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಇದರಿಂದ ನನ್ನೆಲ್ಲ ಕಥೆಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಸೊ ಬನ್ನಿ ಕಥೆಯ ಮುಂದುವರಿದ ಭಾಗನ ನೋಡೋಣ. ಎಪಿಸೋಡ್ 52. ಇಂದಿನ ಸಂಚಿಕೆಯಲ್ಲಿ ಅಗಸ್ತ್ಯ ತಾನೇ ತನ್ನ ಕರ್ಚಿಪ್ ತೆಗೆದು ಅವಳ ತುಟಿ ಪಕ್ಕ ಹೆದ್ದ ಐಸ್ ಕ್ರೀಮ್ ಓರಿಸಿ, ಈಗ ಸಮಾಧಾನ ಅಲ್ವಾ ನಿನಗೆ? ಸೊ ಈಗ ನಾಳೆಗೆ ಪ್ರಿಪೇರ್ ಆಗು. ಇದು ನಿನಗೆ ಒಂದು ಚಾಲೆಂಜಿಂಗ್ ಹಾಡು, ಯಾಕಂದರೆ ಇದರಲ್ಲಿ ಹೀರೋ ಮುಖ ಕಾಣಲ್ಲ, ಇಲ್ಲಿ ನೀನೇ ಹೈಲೈಟ್. ಸೊ ಎಲ್ಲರ ಫೋಕಸ್ ನಿನ್ನ ಮೇಲೆ ಇರುತ್ತೆ. ನಿನ್ನ ಎಕ್ಸ್ಪ್ರೆಷನ್ ತುಂಬ ಇಂಪಾರ್ಟೆಂಟ್. ಸೊ ಇದ್ಯಾವುದು ತಲೆಗೆ ಹಾಕ್ಕೊಳ್ದೆ ಆರಾಮಾಗಿ ನಾಳೆಗೆ ಮೈಂಡ್ ಫ್ರೆಶ್ ಮಾಡ್ಕೊ ಎಂದು ಅಲ್ಲಿಂದ ಸ್ಟಾರ್ಟ್ ಮಾಡ್ದ. ಮುಂದೆ ಅಗಸ್ತ್ಯನ ಮಾತಿಗೆ ಇಂದು ಬೇರೇನು ಮಾತಾಡಲಿಲ್ಲ. ಎನ್ನುವಂತೆ ಸುಮ್ಮನೆ ಕೂರ್ತಾಳೆ. ಅಗಸ್ತ್ಯ ಮನೆ ಮುಂದೆ ಕಾರ್ ನಿಲ್ಲಿಸಿ, ನಾಳೆ ಅಕಸ್ಮಾತ್ ಅಕ್ಕ ದೀಪಕ್ ಜೊತೆ ಅವ್ರ ಮನೆಗೆ ಹೋಗ್ತೀನಿ ಅಂದ್ರು ನೀನು ಗಿಲ್ಟ್ನಲ್ಲೇ ಇರ್ಬೇಡ, ಅರ್ಥ ಆಯ್ತಾ ಎಂದವನು ಮನೆ ಒಳಗೆ ಹೋಗ್ತಾನೆ. ಏನು ಮಾತಾಡದೆ ಸೀದಾ ಅವನ ಹಿಂದೆ ಹೋಗ್ತಾಳೆ. ಅದಾಗಲೇ ಬುಲೆಟ್ ಗಾಡಿ ಬಂದಿತ್ತು. ಜೊತೆಗೆ ದೀಪಾಲಿ ಕೂಡ ಅದೇ ಸಮಯಕ್ಕೆ ಹೊರಗೆ ಬರ್ತಾಳೆ. ಅಗಸ್ತ್ಯ ಮತ್ತೆ ಹಿಂದೂ ತುಸು ದೂರ ನಡೆಯುತ್ತಿದ್ರು. ತಕ್ಷಣ ಅಗಸ್ತ್ಯ ದೀಪಾಲಿನ ಗಮನಿಸಿ ಹಿಂದೂ ಕೈ ಹಿಡಿದು, ಡಿನ್ನರ್ ಅಂತೂ ಸೂಪರ್ ಇತ್ತು ಅಲ್ವಾ ಎಂದವನ್ನು ನಗುತ್ತಾ, ಇವತ್ತೇ ಇಷ್ಟು ಊಟ ಮಾಡಿದ್ದು ಎಂದು ಹೊಟ್ಟೆ ಯಾಕೋ ಭಾರ ಅನ್ಸುತ್ತೆ. ನೀನು ಒಂದು ಕೆಲಸ ಮಾಡು, ಹಾಲು ತಗೊಂಡು ನಡಿ, ಕುಡಿದು ಮಲಗ್ಬಿಡೋಣ ಎಂದ. ಇಂದು ಅವನು ಸ್ವಲ್ಪ ಓವರ್ ಆಗಿ ಹೇಳೋದು ನೋಡಿ ಯಾಕಿಗೆ ಎಂದು ಸುತ್ತಲೂ ನೋಡಿದಾಗ ಅಲ್ಲಿ ದೀಪಾಲಿ ಮಾರಿಯಲ್ಲಿ ನಿಂತಿರೋದು ನೋಡಿ ಸುಮ್ಮನೆ ಅವನ ಮಾತಿಗೆ ಗುಟ್ಟು ಸೀದಾ ಕಿಚನ್ಗೆ ಹೋಗ್ತಾಳೆ. ಅಗಸ್ತ್ಯ ಅಲ್ಲಿ ಸೋಫಾ ಮೇಲೆ ಕೂತಿದ್ದ. ದೀಪಾಲಿ ಅಗಸ್ತ್ಯನ ಜೊತೆ ಮಾತಾಡಬೇಕು ಎಂದು ಅವನಿರುವ ಕಡೆ ಬರ್ತಿದ್ದು ನೋಡಿ ಅಗಸ್ತ್ಯ ಇಂದು ಎಂದು ಎದ್ದು ಸೀದಾ ಅವಳಿತ್ತಲ್ಗೆ ಹೋಗ್ತಾನೆ. ಇಂದು ಕಿಚನ್ನಲ್ಲಿ ಹಾಲು ಬಿಸಿ ಮಾಡ್ತಿದ್ಲು. ಅಗಸ್ತ್ಯ ಸೀದಾ ಅವಳ ಪಕ್ಕ ನಿಂತು, ಇಂದು ಯಾಕೆ 2 ಗ್ಲಾಸ್ ಇಟ್ಟಿದ್ಯಾ, ಒಂದೇ ಗ್ಲಾಸ್ ಸಾಕು ಎಂದ ನಗುತ್ತಾ. ಇಂದು ಅವನ ವಿಚಿತ್ರ ವರ್ತನೆ ನೋಡಿ, ಅದು ನನಗೆ ನಿಮಗೆ ಎಂದಳು. ಅಗಸ್ತ್ಯ, ಹೇ, ನಾವು ಯಾವಾಗಲೂ ಒಂದೇ ಗ್ಲಾಸ್ನಲ್ಲಿ ಅಲ್ವಾ ಶೇರ್ ಮಾಡೋದು ಎಂದ ನಗುತ್ತಾ. ಇಂದು ಹಾ ಎಂದು ಉಪ್ಪು ಹರಿಸಿದ್ರೆ ಅಗಸ್ತ್ಯ ಒಮ್ಮೆ ಕಿಚನ್ ಬಾಗಿಲ ಕಡೆ ಕಿರುಗಣ್ಣಲ್ಲಿ ನೋಡ್ದ. ಅಲ್ಲಿ ದೀಪಾಲಿ ಗೋಡೆಗೆ ಹೊರಗೆ ನಿಂತಿದ್ಲು. ಅಗಸ್ತ್ಯ ಅಲ್ಲಿ ಅಕ್ಕ ಇದ್ದಾಳೆ ಎನ್ನುವಂತೆ ಸನ್ನೆ ಮಾಡಿದ್ರೆ ಹುಡುಗಿಗೆ ಅರ್ಥ ಆಗದೆ, ಅಯ್ಯೋ ನೀವು ಏನು ಸನ್ನೆ ಮಾಡ್ತಿದ್ದೀರಾ, ಅರ್ಥ ಆಗ್ತಿಲ್ಲ ಎಂದವಳು ದೀಪಾಲಿ ಅತ್ತಿಗೆ ಅಲ್ಲೇ ಇದ್ದಾರಾ ಎಂದು ಕೇಳಬೇಕು ಎಂದು ಅತ್ತಿಗೆ ಎಂದು ಹೇಳುವ ಮೊದಲು ಅಗಸ್ತ್ಯ ನಿಂತಲ್ಲೇ ಬಾಗಿ ಅವಳ ಕೆನ್ನಿಗೆ ತನ್ನ ತುಟಿ ಹುರಿದ್ದ. ಇಂದು ಶಾಕ್ನಲ್ಲಿ ಕಣ್ಣು ಬಾಯಿ ತೆರೆದು ನೋಡಿದ್ರೆ ಅಗಸ್ತ್ಯ ಇದನ್ನೇ ಬೇಕು ಅಂದಿದ್ದು, ಇದೆಲ್ಲ ಸನ್ನೆ ಮಾಡಿದ್ರೆ ಅರ್ಥ ಮಾಡ್ಕೋಬೇಕು ಎಂದು ಹೇಳಿ ಬೇಗ ಬಾ ಎಂದು ಇನ್ನು ಎಷ್ಟೊತ್ತು ಎಂದು ತುಂಟ ನಗು ಚಲಿದ್ರೆ ಇಂದು ಕಣ್ಣು ಅಗಲಿಸಿ ನೀವೇನ್ ಎನ್ನುವ ಮುನ್ನ ಅವಳ ನಡು ಬಳಸಿ ಅವನಿಗೆ ಬತ್ತಿ ಹಿಡಿದು, ಏನು ಬೇಗ ಹಾಲು ತಗೋತ್ಯಾ ಇಲ್ಲ ಈಗ ಎತ್ಕೊಂಡು ಹೋಗ್ಲಾ ಎಂದ. ಹಿಂದೂ ಅವನನ್ನು ದೂಡುವಂತೆ ನಿಂತು, ಬಿಸಿ ಆಯಿತು ಸರಿ ನಡೀರಿ ಎಂದವಳು ಗ್ಲಾಸ್ ಹಿಡಿದ್ರೆ ಅಗಸ್ತ್ಯ, ಯಾಕೋ ನಿನ್ನ ಮುಖ ನೋಡಿದ್ರೆ ತುಂಬ ಸುಸ್ತಾಗಿದೆ ಅನ್ಸುತ್ತೆ, ಟಯರ್ಡ್ ಆಗಿದೆಯಾ ಎಂದವನು ಗಟ್ಟಿಯಾಗಿ ಹಾಲಿನ ಗ್ಲಾಸ್ ಹಿಡ್ಕೊ ಎಂದು ಅವಳನ್ನು ತನ್ನ ತೋಳ್ಗೆ ತಗೊಂಡು ಎತ್ಕೊಂಡ. ಇಂದು ಅಯ್ಯೋ ಬಿಡಿ ಎಂದು ಕೊಸರಾಡುವ ಹುಡುಗಿ ಕಡೆ ಅಗಸ್ತ್ಯ ಒಂದು ಕಿಡಿ ನೋಟ ಬೀರಿ ಕತ್ತಲ್ಲೇ ಹೊರಗಡೆ ಸನ್ನೆ ಮಾಡ್ದ. ಇಂದು ಸೈಲೆಂಟ್ ಆಗಿ ಹಾಲಿನ ಗ್ಲಾಸ್ ಗಟ್ಟಿಯಾಗಿ ಹಿಡಿದ್ಲು. ಅಗಸ್ತ್ಯ ಕಿಚನಿಂದ ಇಂದುನ ಎತ್ಕೊಂಡು ಹೋಗೋದು ನೋಡಿದ ದೀಪಾಲಿಗೆ ಎಲ್ಲಿಲ್ಲದ ಕೋಪ ಬಂದಿತ್ತು. ನನ್ನ ತಮ್ಮ ಇಷ್ಟು ನನ್ನ ನೆಗ್ಲೆಕ್ಟ್ ಮಾಡದ್ನ, ಅವನಿಗೆ ನಾನು ಬೇಜಾರಾಗಿದ್ದೀನಿ, ನನ್ನ ಬಂದು ಸಮಾಧಾನ ಮಾಡಬೇಕು ಅಂತ ಒಂದ್ಸಲನೂ ಅನ್ನಿಸ್ಲಿಲ್ವಾ, ಯಾಕಿಷ್ಟು ಬದಲಾದ ಎಂದು ತನ್ನ ರೂಮ್ಗೆ ಹೋಗ್ತಾಳೆ. ದೀಪಕ್ ಹೊರಗಿಂದ ಊಟ ತಂದಿದ್ದನ್ನು ಮುಗಿಸಿದೆ. ದೀಪಾಲಿ, ನಾನು ಅಗಸ್ತ್ಯನ ಜೊತೆ ಮಾತಾಡ್ತೀನಿ, ಅಮ್ಮ ಮಾತಾಡ್ತಿರೋದು ಸರಿನಾ ಅಂತ ಎಂದು ಆಲ್ರೆಡಿ ದೀಪಾಲಿ ಮನಸ್ಸು ಬದಲಿಸಿ ಅವನಿಗಾಗಿ ಹುಡುಕಿ ಹೋಗಿದ್ಲು. ಅಲ್ಲಿ ಅಗಸ್ತ್ಯ ಇರಲಿಲ್ಲ. ದೀಪಾ, ಅಗಸ್ತ್ಯನ ಕಾರ್ ಶಬ್ದ ಹಾಕಿದ್ದು ಕೇಳಲಿಲ್ವಾ, ಎಲ್ಲೋ ಹೊರಗೋಗಿರ್ತಾರೆ ಇಬ್ರು, ಬಿಡು ಎಂದು ಸುಮ್ಮನಾದ್ರೆ ದೀಪಾಲಿ ಅಗಸ್ತ್ಯನ ಜೊತೆ ಮಾತಾಡಲೇಬೇಕು ಎಂದು ಕಾದು ಕೂತಿದ್ಲು. ಅವನಿಗೆ ಗೊತ್ತಿತ್ತು ತನ್ನ ಅಕ್ಕನ ಗುಣ, ಅದಕ್ಕೆ ಇಷ್ಟೆಲ್ಲ ಡ್ರಾಮಾ ಮಾಡಿ ಇಂದ್ರ ಜೊತೆ ಕ್ಲೋಸ್ ಆಗಿ ಇರೋ ಥರ ಇದ್ದರೆ
ಅಕ್ಕ ಇನ್ನಷ್ಟು ಕೋಪ ಮಾಡಿಕೊಂಡು ಅವಳು ದೀಪಕ್ ಮನೆಗೆ ಹೋಗ್ತಾಳೆ ಎಂದು ಯೋಚಿಸಿದ್ದ ಅಗಸ್ತ್ಯ. ಆದರೆ ದೀಪಾಲಿ ಇಂದ್ರ ಜೊತೆ ತನ್ನ ಪ್ರೀತಿ ತಮ್ಮ ಅಷ್ಟು ಕ್ಲೋಸ್ ಆಗಿರೋದು ನೋಡೋಕ್ಕಾಗಲಿಲ್ಲ. ಅದರಲ್ಲೂ ಇವತ್ತು ಅಷ್ಟೆಲ್ಲ ಆಗಿದ್ದು ಅವಳಿಂದಾನೆ. ಅಂಥದ್ರಲ್ಲಿ ಅವಳಿಗೆ ಬೈಯದೆ ಡಿನ್ನರ್ಗೆ ಹೊರಗೋಗಿದ್ದು ಅಲ್ಲದೆ ಅಷ್ಟು ಕ್ಲೋಸ್ ಬೇರೆ ಇದ್ದಾರೆ. ಅಗಸ್ತ್ಯ ಅವಳಿಗೆ ಮುತ್ತು ಬೇರೆ ಕೊಟ್ಟ ಎಂದು ನೆನೆದವಳಿಗೆ ಇನ್ನಷ್ಟು ಕೋಪ ಇಂದು ಮೇಲೆ ಮೂಡಿ, ಇಲ್ಲ ನಾನು ಈಗಲೇ ಅವನ ಜೊತೆ ಮಾತಾಡಬೇಕು ಎಂದು ಹಠಕ್ಕೆ ಬಿದ್ದವಳಂತೆ ಅವನಿಗೆ ನಾನೇನು ಅಲ್ವಾ ಎಂದುಕೊಂಡು ಕೋಪದಲ್ಲೇ ಅಗಸ್ತ್ಯನ ರೂಮ್ ಕಡೆ ಹೆಜ್ಜೆ ಇಡ್ತಾಳೆ. ಇತ್ತ ರೂಮ್ನಲ್ಲಿ ಸಾರಿ ಇಂದು, ಅಕ್ಕ ಅಲ್ಲೇ ಇದ್ಲು ಎಂದವನು ಹೋಗಿ ಫ್ರೆಶ್ ಆಗು ಎಂದು ತಾನು ಫ್ರೆಶ್ ಆಗಿ ಎಂದಿನಂತೆ ಬೆಡ್ ಮೇಲೆ ಮಲಗ್ದ. ಇಂದು ಕೂಡ ಫ್ರೆಶ್ ಆಗಿ ಸೀರೆ ಹೊಡೆದೆ ನೈಟ್ ಡ್ರೆಸ್ ವೇರ್ ಮಾಡಿ ಹಾಲು ಕುಡಿದು ಮಲಗಿ ಎಂದಳು. ಅಗಸ್ತ್ಯ ನೀನು ಕುಡಿ ಇಂದು, ನನಗೇನು ಬೇಡ ಎಂದ. ಇಂದು ಇಲ್ಲ ನನಗೆ ಹೊಟ್ಟೆ ಫುಲ್ ಆಗಿದೆ, ನೀವೇ ಕುಡಿದು ಮಲಗಿ ಎಂದವಳು ತನ್ನ ಫೋನ್ ತಗೊಂಡು ಸೀದಾ ಅವಳ ಬೆಡ್ ಕಡೆ ಹೋಗುವ ಹುಡುಗಿನ ಅಗಸ್ತ್ಯ ಸಡನ್ ಆಗಿ ಕೈ ಹಿಡಿದು ಎಳೆದು ತನ್ನ ತೊಡೆ ಮೇಲೆ ಕೂರಿಸ್ಕೊಂಡು ಅವಳ ಭುಜದ ಮೇಲೆ ತನ್ನ ಗಲ್ಲ ಇಟ್ಟು, ಇನ್ನೂ ಕೋಪನಾ? ಆವಾಗಲೇ ಸಾರಿ ಕೇಳಿದೆ ಅಲ್ವಾ, ಈಗಲೂ ನೀನು ಆ ಬೆಡ್ ಮೇಲೆ ಮಲಗಬೇಕಾ? ಇದೊಂದು ಚೆನ್ನಾಗಿ ಕಲ್ತಿದ್ಯಾ, ಏನಾದರೂ ಕೋಪ ಬಂದರೆ ಸಾಕು ಹೋಗಿ ಬೆಡ್ ಹಾಸಿ ಮಲಗಿಬಿಡ್ತೀಯ, ಹಾಗೆ ಹೋಗಿ ಮಲಗಿದ್ರೆ ನನಗೆ ನಿದ್ದೆ ಬರುತ್ತಾ ಎಂದು? ನೀನಿಲ್ಲದೆ ಅದೆಷ್ಟು ಬೇಜಾರಾಗುತ್ತೆ ಗೊತ್ತಾ? ನೀನು ಎಷ್ಟು ಕೋಪ ಮಾಡ್ಕೊಂಡಿದ್ರು ಹೇಗೂ ಸಮಾಧಾನ ಮಾಡ್ತೀನಿ, ಆದರೆ ನೀನು ಹೀಗೆ ದೂರ ಹೋಗ್ತೀನಿ ಅಂದರೆ ಮಾತ್ರ ಸಹಿಸೋಕ್ಕಾಗಲ್ಲ ಎಂದು ಅವಳನ್ನು ಬಳಸಿ ಒನ್ ಸೆಕೆಂಡ್ ಸಾರಿ ಎಂದು ಕೇಳಿದ್ದ. ಅಗಸ್ತ್ಯನ ನಾಟಕ ಹಿಂದುಗೆ ಅವನ ಬಿಗಿಯಾದ ಅಪ್ಪುಗೆಗೆ ಉಸಿರು ಹಿಡಿದಂತೆ ಆಗುತ್ತಿದ್ರು ಅವನಿಂದ ಬಿಡಿಸ್ಕೊಳ್ಳೋಕ್ಕೆ ಆಗ್ತಿಲ್ಲ. 2 ಕೈ ಲಾಕ್ ಮಾಡಿದ್ದಾನೆ ಅಗಸ್ತ್ಯ. ಅಲ್ಲಿ ಬಾಗಿಲಿಗೆ ಬಂದ ದೀಪಾಲಿ ಕಣ್ಣಿಂದ ಹನಿಯೊಂದು ಜಾರಿತು. ಅಗಸ್ತ್ಯ ಅದನ್ನು ನೋಡ್ದವನ ಥರ ಇದ್ದು, ಇಂದು ಹೀಗೆ ನನ್ನಿಂದ ದೂರ ಇದ್ರೆ ಯಾವಾಗ ಮರಿ ಅಗಸ್ತ್ಯನೋ ಇಲ್ಲ ಮರಿ ಹಿಂದೂನೋ ಬರೋದು ಎಂದ. ಹಿಂದೂ ಅವನ ಮಾತು ಕೇಳಿ ಅವಳ ದೇಹದ ಶಕ್ತಿ ಪೂರ್ತಿ ಸೋರಿದಂತೆ ಅವನ ತೋಳಲ್ಲಿ ಒಳ್ಳೆ ಗೊಂಬೆ ಥರ ಕೂತಿರ್ತಾಳೆ. ಅಗಸ್ತ್ಯನ ಬಿಸಿ ಉಸಿರು ಅವಳ ಕೊರಳನ್ನು ಸೋಕ್ತಿದ್ರೆ ಅವನ ಮಾತುಗಳು ಇಂದುನ ಇನ್ನಷ್ಟು ಎದುರಿಸ್ತಿದ್ದು. ಇಂದು ಸ್ವಲ್ಪನೂ ಮಿಸುಕಾಡೋದನ್ನು ನೋಡಿದ ಅಗಸ್ತ್ಯ ತುಸು ತನ್ನ ಹಿಡಿತ ಸಡಿಲಿಸಿ ಅವಳ ಮುಂಗುರುಳ ಸರಿಸಿ, ಇನ್ನೂ ಹೀಗೆ ಇದ್ದರೆ ಸುಮ್ಮನೆ ಟೈಮ್ ವೇಸ್ಟ್ ಆಗುತ್ತೆ, ಆಮೇಲೆ ನಾಳೆ ನಾನು ಶೂಟಿಂಗ್ ಹೋಗಬೇಕು, ನಿದ್ದೆ ಮಾಡಬೇಕು ಅಂತ್ಯ ಎಂದವನು ಇಂದುನ ಬೆಡ್ ಮೇಲೆ ಹುರುಳಿಸಿದ್ದ. ಇಂದು ಒಂದು ಆಟಿಕೆಯ ಗೊಂಬೆ ಥರ ಆ ಬೆಡ್ ಮೇಲೆ ಹುರುಳಿದ್ದು. ಅಗಸ್ತ್ಯ ಅವಳ ನಡು ಬಳಸಿ ಅವಳ ಮುಖದ ಬಳಿ ಬಾಗೋದು ನೋಡಿದ ದೀಪಾಲಿಗೆ ಅದೆಷ್ಟು ಕೋಪ ಬಂತು ಅಂದರೆ ಅಗಸ್ತ್ಯ ಎಂದು ಜೋರಾಗಿ ಕಿರ್ಚಿದ್ಲು. ಅಗಸ್ತ್ಯ ದೀಪಾಲಿ ಕೂಗಿಗೆ ಒಮ್ಮೆ ಹಿಂದೆ ನೋಡಿ ಹುಬ್ಬು ಗಂಡಕ್ತ. ಇಂದುಗೆ ಒಂದು ಟ್ರಾನ್ಸ್ನಿಂದ ಹೊರಗೆ ಬಂದಂತೆ ಬೆಚ್ಚಿ ಎದ್ದು ಕೂರ್ತಾಳೆ. ದೀಪಾಲಿ ಕಣ್ಣು ಇಂದುನ ಅಳಿವಂತೆ ನೋಡ್ದು. ಡೀಪ್ ನೆಕ್ ಇರುವ ಡ್ರೆಸ್, ಅದರ ಮೇಲೊಂದು ರೆಡ್ ಜಾಕೆಟ್, ಅದರ ಥ್ರೆಡ್ ಬಿಚ್ಚಿರೋದು ನೋಡಿದ ದೀಪಾಲಿಗೆ ಒಂದು ಬಾರಿಸಬೇಕು ಅನ್ಸಿದ್ರು ಮುಷ್ಟಿ ಬಿಗಿಡ್ದು ತನ್ನ ತಮ್ಮನ ಕಡೆ ಕೋಪದಲ್ಲಿ ನೋಡಿದ್ಲು. ಅಗಸ್ತ್ಯ ಒಮ್ಮೆ ಹಾಕಳಿಸುತ್ತಾ, ಏನಕ್ಕ ಇಷ್ಟೊತ್ತಲ್ಲಿ ಎಂದ. ದೀಪಾಲಿ ಈಗ ನಿನ್ನ ಜೊತೆ ಮಾತಾಡಬೇಕು ಎಂದಳು. ಅಗಸ್ತ್ಯ ಪ್ಲೀಸ್ ಬೆಳಿಗ್ಗೆ ಮಾತಾಡೋಣ, ನನಗೆ ತುಂಬ ನಿದ್ದೆ ಬರ್ತಿದೆ ಎಂದು ಇಂದು ಬಾಗ್ಲಕ್ಕಿ ಬಾ ಎಂದು ಬೆಡ್ ಮೇಲೆ ಹಾಗೆ ಮಲಗ್ದ. ದೀಪಾಲಿ ಇನ್ನಷ್ಟು ಕೋಪದಲ್ಲಿ ಇಂದು ಕಡೆ ನೋಡಿದ್ರೆ ಅವಳು ಏನು ಮಾಡೋಕ್ಕೆ ಆಗದಿರೋ ಅಸಹಾಯಕ ಪರಿಸ್ಥಿತಿನಲ್ಲಿ ಇದ್ದಾಳೆ. ಅಷ್ಟೊತ್ತಿಗೆ ದೀಪಕ್ ಬಂದು ಆ ರೂಮ್ ಎನ್ವಿರಾನ್ಮೆಂಟ್ ಮತ್ತೆ ದೀಪಾಲಿ ಕಡೆ ನೋಡಿ, ದೀಪಾ ಹೇಳಿದೆ ಅಲ್ವಾ, ಬಾ ಬೆಳಿಗ್ಗೆ ಮಾತಾಡಿವಂತೆ ಎಂದು ಅವಳನ್ನ ಬಲವಂತದಿಂದ ಅಲ್ಲಿಂದ ಕರ್ಕೊಂಡು ಹೋಗ್ತಾನೆ. ಇಂದು ಬೇಗ ಹೋಗಿ ಡೋರ್ ಲಾಕ್ ಮಾಡಿ ಜೋರಾದ ಉಸಿರು ಬಿಟ್ಟು ಹುಡುಗಿ ಸೀದಾ ತನ್ನ ಬೆಡ್ಗೆ ಬಂದವಳ ಉಸಿರಿನ ಹೇರಿಳಿತ ಸರಿ ಮಾಡೋಕ್ಕೆ ಟ್ರೈ ಮಾಡುತ್ತಿದ್ರು. ಅಗಸ್ತ್ಯ ಅವಳ ಜೊತೆ ನಡೆದುಕೊಂಡಿದ್ದ ನೆನಪೇ ಅವಳ ಕಣ್ಣು ಮುಚ್ಚಿದ್ರು ಸಾಕು ಕಣ್ಣು ಮುಂದೆ ಹಾದು ಹೋಗ್ತಿತ್ತು. ಅಗಸ್ತ್ಯ ಅವರಿಬ್ರು ಹೋದ್ಮೇಲೆ ಹಬ್ಬ ಎಂದು ಜೋರಾದ ಉಸಿರು ಬಿಟ್ಟು ಇಂದು ಕಡೆ ನೋಡಿದ್ರೆ ಅವಳು ಆಲ್ರೆಡಿ ಬ್ಲಾಂಕೆಟ್ ಒದ್ದು ಮಲಗಿದ್ದಾಳೆ.
ಅಗಸ್ತ್ಯ ಸೀದಾ ಅವಳ ಬಳಿ ಹೋಗಿ ಅವಳ ಭುಜ ಹಿಡಿದು ಹಿಂದೂ ಎಂದ. ಇಂದು ಒಮ್ಮೆ ಬೆಚ್ಚಿದ ರೀತಿ ಬ್ಲಾಂಕೆಟ್ ಎಸೆದು ಹಾ ಎಂದು ಎದ್ದು ತುಸು ದೂರ ಸರಿದು ಕೂರ್ತಾಳೆ ಗಾಬರಿನಲ್ಲಿ. ಅಗಸ್ತ್ಯನಿಗೆ ಅವಳ ಪರಿಸ್ಥಿತಿ ಅರ್ಥ ಆಗಿ ಸಾರಿ, ಐ ಆಮ್ ರಿಯಲಿ ಸಾರಿ, ಅದು ಡೋರ್ ಕ್ಲೋಸ್ ಮಾಡೋದು ಮರ್ತಿದ್ದು. ಅಕ್ಕ ಸಡನ್ ಆಗಿ ಇಲ್ಲಿಗೆ ಬರ್ತಾಳೆ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಅವಳು ಹಾಗೆ ಬಂದಾಗ ಏನು ಮಾಡಬೇಕು ಗೊತ್ತಾಗ್ಲಿಲ್ಲ. ಸೊ ಅದಕ್ಕೆ ನಾವಿಬ್ರು ಕ್ಲೋಸ್ ಆಗಿರೋ ಥರ ಸ್ವಲ್ಪ ಎಂದರೆ ಹಿಂದೂ ಅವನನ್ನೇ ಹುಪ್ಪೇರಿಸಿ ನೋಡಿದ್ರೆ ಅಗಸ್ತ್ಯ ಅಂದರೆ ಸ್ವಲ್ಪ ಅಲ್ಲ, ಅದಕ್ಕೂ ಜಾಸ್ತಿ ಓವರ್ ಆಗಿ ಮಾಡಿದೆ ಅನಿಸಿತು. ಆದರೂ ನೋಡಿದ್ಯಾ ಅದೆಷ್ಟು ಹಠಮಾರಿ ನಮ್ಮಕ್ಕ, ಇಲ್ಲಿಂದ ಹೋಗದೆ ಹಾಗೆ ನಿಂತಿದ್ಲು. ನಾನು ಅವಳಿಗೆ ಒಂಟಿಯಾಗಿ ಸಿಕ್ಕರೆ ನನ್ನ ಹತ್ರ ಹೇಗಾದರೂ ಮಾತಾಡಿ ನನ್ನ ಮನಸ್ಸನ್ನು ಬದಲಿಸ್ತಾಳೆ. ಅದಕ್ಕೆ ಅವಳನ್ನು ಅವಾಯ್ಡ್ ಮಾಡ್ತಿದ್ದೀನಿ ಎಂದವನು ಒನ್ಸ್ ಅಗೇನ್ ಸಾರಿ ಎಂದು ಓಕೆ ಮಲಗು ಎಂದು ಎದ್ದು ಇಂದು ಹಾಲು ಕುಡಿ ಎಂದ. ಇಂದು ಬೇಡ ಎಂದವಳು ಬೇಗ ಕಣ್ಮುಚ್ಚಿ ಮಲಗಿ ಇವರಿಬ್ಬರ ಆಟಕ್ಕೆ ನನ್ನ ಕುರಿ ಮಾಡ್ತಿದ್ದಾರೆ. ಅದೆಷ್ಟು ಕಷ್ಟ ಆಗುತ್ತೆ ಅಂತ ಇವ್ರಿಗೇನು ಗೊತ್ತು, ಇವ್ರಿಗೇನು ಆರಾಮಾಗಿ ಹ್ಯಾಕ್ಟ್ ಮಾಡ್ತಾರೆ. ಬಟ್ ನನ್ನ ಪಾಡು ಆ ದೇವ್ರಿಗೂ ನೋಡೋಕ್ಕಾಗಲ್ಲ ಅನಿಸುತ್ತೆ ಎಂದು ಬೈಕೊಂಡು ಕಣ್ಣು ಮುಚ್ಚಿದ್ರು. ಅವನು ಅವಳ ಜೊತೆ ನಡೆದುಕೊಂಡಿದ್ದೇ ಬಂದಿದ್ದು ನೋಡಿ ತನ್ನೆರಡು ಕಣ್ಣು ತೆರೆದು ಒಮ್ಮೆ ಬ್ಲಾಂಕೆಟ್ ತೆಗೆದು ಅಗಸ್ತ್ಯನ ಕಡೆ ನೋಡಿದ್ರೆ ಹಾಲು ಕುಡಿದು ಬೆಡ್ ಮೇಲೆ ಆರಾಮಾಗಿ ಕಣ್ಮುಚ್ಚಿ ಮಲಗಿದ್ದ ಅಗಸ್ತ್ಯ. ಎಂದಿನಂತೆ ಕತೆ ಮುಂದುವರಿಯುವುದು. ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.